ಈಗ ನೇರವಾಗಿ ನಮ್ಮ ಜೊತೆ ನಾಳಿನ ಪ್ರೊಟೆಸ್ಟ್ ವಿಚಾರವಾಗಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ SDPIನ ಜಿಲ್ಲಾಧ್ಯಕ್ಷರಾಗಿರುವಂತಹ ಅನ್ವರ್ ಸಾದತ್ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಈಗ ನಾಳೆ ತಮ್ಮ ಪ್ರತಿಭಟನೆ ಯಾವ ವಿಚಾರಕ್ಕಾಗಿ ಸರ್ ಪರ್ಟಿಕ್ಯುಲರ್ಲಿ? ಯಾಕಂತ ಹೇಳಿದ್ರೆ ಮೊದಲಿಗೆ ನಾವು ಗಮನಿಸಿರೋ ಪ್ರಕಾರ ಸುಮೋಟೋ ಕೇಸ್ ದಾಖಲಾಗಿರುವುದನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೇವೆ ಅನ್ನುವಂಥ ವಿಚಾರವಾಗಿ ನೋಡಿದ್ವಿ. ಆದರೆ ಈಗ ಆ ಕೇಸನ್ನು ವಾಪಸ್ ಪಡೆದಿದ್ದೇವೆ ಅನ್ನುವಂಥ ಮಾಹಿತಿಗಳು ಕೆಲವೊಂದು ಮೂಲಗಳಿಂದ ಸಿಗ್ತಾ ಇದೆ. ಸೊ ನಾಳಿನ ಪ್ರೊಟೆಸ್ಟ್ ಯಾವ ವಿಚಾರವಾಗಿ ಅಂತ ಹೇಳಿ? ವಾಪಸ್ಸು ಪಡೆಯುವ ಬಗ್ಗೆ ಕಾನೂನು ರೀತಿಯಲ್ಲಿ ಅದಾಗುದಿಲ್ಲ ಅಂತ ಕಾಣ್ತದೆ. ಆ ಕೇಸನ್ನು ಅವರು ರದ್ದು ಮಾಡಿದ್ದಾರೆ ಅಂತ ಅನೌನ್ಸ್ ಮಾಡಿದ್ದಾರೆ ಪೊಲೀಸರು. ಆ ಕೇಸನ್ನು ಡಿಸಾಲ್ವ್ ಮಾಡಿದ್ದಾರೆ. ಈಗ ನಾವು ಪ್ರತಿಭಟನೆ ಇಟ್ಕೊಂಡದ್ದು ಇಂತಹ ಒಂದು ಪ್ರಕರಣವನ್ನು ಅನಗತ್ಯವಾಗಿ ಮಂಗಳೂರಲ್ಲಿ ಸೃಷ್ಟಿ ಮಾಡಿಕೊಂಡು ಪೊಲೀಸರು ಯಾವುದೇ ಅಗತ್ಯ ಇಲ್ಲದಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ. ಆ ದಾಖಲಿಸಿದ್ದನ್ನು ವಾಪಸ್ಸು ಪಡೆಯಬೇಕು, ಇಲ್ಲ ರದ್ದು ಮಾಡಬೇಕು ಅಂತ ಹೇಳಿ ನಾವು ಆ ಎಲ್ಲ ಬೇಡಿಕೆಗಳು, ಅಂದ್ರೆ ಮಂಗಳೂರಂತಹ ಒಂದು ಜಾಗದಲ್ಲಿ ಒಂದು 5 ನಿಮಿಷವೂ ಇಲ್ಲ. ಒಂದು ಮಸೀದಿಯಲ್ಲಿ ನಮಾಜ್ ಮಾಡುವಾಗ ಮಸೀದಿಯ ಒಳಗೆ ಸ್ವಲ್ಪ ಸ್ಥಳಾವಕಾಶದ ಕೊರತೆಗಳು ಬರ್ತದೆ, ಸ್ವಲ್ಪ ಜನ ಜಾಸ್ತಿ ಬರುವಾಗ. ಅಂದ್ರೆ ಮುಸಲ್ಮಾನರ ಪ್ರಾರ್ಥನೆ ಅಂತ ಹೇಳುವಂಥದ್ದು ಕೇವಲ ಒಂದು ಲಾಸ್ಟ್ಗೆ ಒಂದು 3 ರಿಂದ 5 ನಿಮಿಷ ಮಾತ್ರ ಆ ನಮಾಜ್ ಇರುವಂತದ್ದು. ಅದಕ್ಕಿಂತ ಮೊದಲು ಮಸೀದಿಯಲ್ಲಿ ಬಂದು ಕೂತ್ಕೊಳ್ತಾರೆ ಜನರು, ಪ್ರವಚನಗಳನ್ನು ಕೇಳ್ತಾರೆ. ಈ ನಮಾಜ್ ಮಾಡುವಂತ 5 ನಿಮಿಷವೂ ಇಲ್ಲ, ಒಂದು 3 ನಿಮಿಷ ಅಥವಾ 4 ನಿಮಿಷ. ಈ ಸಮಯ ಒಂದು 10 ಮಂದಿ ಯುವಕರು, ಬಹುಶಃ ವಿದ್ಯಾರ್ಥಿಗಳು ಅಂತ ಕಾಣ್ತದೆ, ಅವರು ಜಾಗಕ್ಕೆ ಸಾಕಾಗದ ಕಾರಣ ರಸ್ತೆಯಲ್ಲಿ ನಮಾಜ್ ಮಾಡಿದ್ದಾರೆ. ಆ ರಸ್ತೆ ರಾಜ ರಸ್ತೆಯೂ ಅಲ್ಲ, ಪ್ರಮುಖ ರಸ್ತೆಯೂ ಅಲ್ಲ, ಜನಜಂಗಳಿ ಇರುವ ರಸ್ತೆಯೂ ಅಲ್ಲ, ಯಾವುದೂ ಅಲ್ಲ. ಅದೊಂದು ಎಂಡ್ ಪಾಯಿಂಟ್ ಎಲ್ಲ ಗೊತ್ತಿರ್ಬೋದು. ನಾವು ಹೇಳ್ಬೇಕು ಅಂತೆಲ್ಲ, ಮಂಗಳೂರಿನವರಿಗೆ ಎಲ್ಲ ಗೊತ್ತಿದೆ ಆ ಬಾಲಿಕಾಶ್ರಮ ರಸ್ತೆ, ಕಂಕನಾಡಿ ಮಸೀದಿ ಇರುವಂತದ್ದು ಎಷ್ಟು ಒಳಗೆ ಇರುವಂತದ್ದು ಅಂತ. ಅಲ್ಲಿ ಅದನ್ನು ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಆ ಫೋಟೋವನ್ನು ವೈರಲ್ ಮಾಡಿದ್ದಾರೆ. ಅದನ್ನೇ ಕೆಲವು ಮಾಧ್ಯಮಗಳು, ನಮಗೆ ಹೇಳಲಿಕ್ಕೆ ನಾಚಿಕೆ ಆಗ್ತದೆ, ಕರ್ನಾಟಕದ ಕೆಲವು ಮಾಧ್ಯಮಗಳು, ದಕ್ಷಿಣ ಕನ್ನಡದಲ್ಲಿ ಎಷ್ಟೋ ಸಮಸ್ಯೆಗಳಿದೆ, ಏನೆಲ್ಲ ಸಮಸ್ಯೆಗಳಿದೆ, ಇದರ ಬಗ್ಗೆ ಮಾತನಾಡಿದಂತ ಈ ಮಾಧ್ಯಮಗಳು ಅಲ್ಲಿ ಏನೋ ಚಾಲೆಂಜ್ ಮಾಡಿಕೊಂಡು ಅವರು ನಮಾಜ್ ಮಾಡಿದ್ದಾರೆ, ಮತ್ತೇನೋ ಮಾಡ್ತಾರೆ ಅಂತ ಹೇಳಿ ಅವರು ಸುದ್ದಿಗಳನ್ನ ಹಾಕಿದ್ದು. ದಳದ ಮುಖಂಡ ನಾವು ಅಲ್ಲಿ ಮಸೀದಿಯಲ್ಲಿ ಹೊರಗೆ ನಮಾಜ್ ಮಾಡ್ಲಿಕ್ಕೆ ಬಿಡುವುದಿಲ್ಲ, ಮತ್ತೆ ನಾವು ಅಲ್ಲಿ ಹನುಮಾನ್ ಚಾಲೀಸ ಮಾಡ್ತೇವೆ, ಹಾಗೆ ಹೀಗೆ ಅಂತ ಸವಾಲಾಗಿ. ಆಗ ಏನ್ ಮಾಡ್ಬೇಕು ಪೊಲೀಸರು? ಇದೇನು ಪ್ರಥಮವಾಗಿ ಆಗುದಲ್ಲ. ಮಂಗಳೂರಲ್ಲಿ ಗಂಟೆಗಳ ಕಾಲ, ದಿವಸಗಳ ಕಾಲ ರಸ್ತೆಗಳಾದಂತ ಎಷ್ಟೋ ಉದಾಹರಣೆಗಳಿದೆ, ಸಾವಿರಾರು ಉದಾಹರಣೆಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಅಂತ ಒಂದು ಹೇಳಿಕೆ ಒಬ್ಬ ಏನು ಬಜರಂಗ ದಳದ ಮುಖಂಡನಿಂದ ಬಂದ ಕೂಡ್ಲೆ ಇವರು ಸುಮೋಟೋ ಕೇಸ್ ದಾಖಲಿಸ್ತಾರೆ ಅಂತ ಹೇಳಿದ್ರೆ, ಒಂದು ದಿವಸದಲ್ಲಿ ಒಂದು 50 ಕೇಸು ಮಂಗಳೂರು ಪೊಲೀಸರು ದಾಖಲಿಸಬೇಕು. ಮಂಗಳೂರು ಪೊಲೀಸರಿಗೆ ಬೇರೆ ಏನು ಕೆಲಸ ಇರ್ಲಿಕ್ಕಿಲ್ಲ, ಈ ಸುಮೋಟೋ ದಾಖಲಿಸುವಂತ ಕೆಲಸ ಮಾತ್ರ ಇರುವಂತದ್ದು. ಆಗ ನಾವು ಸುಮೋಟೋ ದಾಖಲಿಸುವುದನ್ನು ಖಂಡಿಸಿ ನಾವು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೇವೆ. ಈಗ ಅವರು ಸುಮೋಟೋವನ್ನು ಒತ್ತಡಗಳು ನಮ್ಮ ಒತ್ತಡವಾಗಿದೆ, ಅದೇ ರೀತಿ ಆಡಳಿತ ಪಕ್ಷದ ಅಲ್ಪಸಂಖ್ಯಾತ ನಾಯಕರು ಒತ್ತಡ ಹಾಕಿದ್ದಾರೆ, ಪ್ರಗತಿಪರ ಸಂಘಟನೆಗಳು ಒತ್ತಡ ಹಾಕಿದೆ, ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ದೊಡ್ಡ ಆಕ್ರೋಶವೇ ಬಂದಿದೆ. ಇದನ್ನೆಲ್ಲ ಇಟ್ಟುಕೊಂಡು ಸರ್ಕಾರ ಏನಾಗಿದೆ, ಕೊನೆಗೂ ಎಚ್ಚೆತ್ತುಕೊಂಡು ಅದನ್ನು ರದ್ದು ಮಾಡಿದೆ. ಆದ್ರೆ ಇಲ್ಲಿ ರದ್ದು ಮಾಡುವಂತದ್ದು ಮಾತ್ರ ಸಾಕಾಗುವುದಿಲ್ಲ. 3-4 ದಿವಸಗಳ ಕಾಲ ಇಲ್ಲಿ ಮುಸ್ಲಿಂ ಸಮುದಾಯವನ್ನು ಆರೋಪಿ ಸ್ಥಾನದಲ್ಲಿ ಕಟಕಟೆಯಲ್ಲಿ ನಿಲ್ಲಿಸಿ ಇವರು ಚಂದ ನೋಡಿದ್ದಾರಲ್ಲ ಇಲ್ಲಿನ ಪೊಲೀಸ್ ಇಲಾಖೆ ಮತ್ತು ಕೆಲವು ಮಾಧ್ಯಮಗಳು, ಅವರಿಗೆ ಶಿಕ್ಷೆ ಆಗ್ಬೇಕು. ನಮ್ಮ ಬೇಡಿಕೆ ಅದು. ಯಾವ ಪೊಲೀಸ್ ಅಧಿಕಾರಿ ಇದರ ಹಿಂದೆ ಅಷ್ಟು ತುರಾತುರಿಯಲ್ಲಿ ಏನು ಈ ಒಂದು FIR ಅನ್ನು ದಾಖಲು ಮಾಡಿದ್ದಾರೆ, ಅವರನ್ನು 15 ದಿವಸ ರಜೆಯ ಮೇಲೆ ಕಳಿಸುವುದಲ್ಲ, ಅವರನ್ನು ಉಚ್ಚಾಟನೆ ಮಾಡಬೇಕು. ಈ ಸಮಾಜದಲ್ಲಿ ಅಶಾಂತಿ ಮತ್ತು ಏನು ಕಂದಕ ಸೃಷ್ಟಿಸುವಂತ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಬಾರ್ದು. ಅದೇ ರೀತಿ ಸಂವಿಧಾನದ 4ನೇ ಆಧಾರ ಸ್ತಂಭ ಅಂತ ಹೇಳುವಂತ ಮಾಧ್ಯಮಗಳಿಗೂ ಕೂಡ ಜವಾಬ್ದಾರಿ ಇದೆ. ಮಾಧ್ಯಮಗಳು ಆ ಕೆಲಸ ಮಾಡಬಾರ್ದು. ಅಲ್ಲ ಸರ್, ಅಲ್ಲಿ ಮಂಗಳೂರಲ್ಲಿ ಆಗಿರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಒರಿಜಿನಲ್ ಅಲ್ವಾ ಸರ್? ತಾವೇ ಒಪ್ಕೊಂಡ್ರಿ, ಅಲ್ಲಿ ಬಂದಿರುವಂತಹ ವಿದ್ಯಾರ್ಥಿಗಳು ನಮಾಜ್ ಮಾಡಿರುವಂತದ್ದು ಅನ್ನುವಂಥದ್ದನ್ನ ತಾವು ಒಪ್ಪಿಕೊಂಡ್ರಿ, ಮಸೀದಿ ಕಮಿಟಿಯವರು ಒಪ್ಪಿಕೊಂಡಿದ್ದಾರೆ. ನಮಗೂ ಮತ್ತು ಆ ವಿಚಾರಕ್ಕೆ ಸಂಬಂಧ ಇಲ್ಲ. ಹಾಸ್ಪಿಟಲ್ಗೆ ಬಂದಿರುವಂತಹ ಕೆಲವೊಂದು ಯುವಕರು ಮಸೀದಿಯ ಹೊರಗಡೆ ನಮಾಜನ್ನು ಮಾಡಿದ್ದಾರೆ, ಅದು ಮಾಡಿರುವಂತದ್ದು ತಪ್ಪು ಅಂತ ಹೇಳಿ ಮಸೀದಿ ಕಮಿಟಿಯವರೇ ಒಪ್ಪಿಕೊಂಡಿದ್ದಾರೆ. ಆ ಸುದ್ದಿಯನ್ನ ಮಾಧ್ಯಮದವರು ಬಿತ್ತರ ಮಾಡಿದ್ರೆ ಅದರಲ್ಲಿ ಮಾಧ್ಯಮದವರ ತಪ್ಪೇನಿದೆ ಅಂತ ಹೇಳಿ
ಮಾಧ್ಯಮದವರಿಗೆ ಬೇರೆ ಸುದ್ದಿಗಳೇನು ಇಲ್ವಾ ಬಿತ್ತರ ಮಾಡ್ಲಿಕ್ಕೆ? ಇಲ್ಲಿ ಬೇರೆ ಬೇರೆ ಬಂಧುಗಳಾಗುವುದು ಮಾಧ್ಯಮಗಳಿಗೆ ಕಾಣ್ತಾ ಇಲ್ವಾ ಸರ್? ಹಾಗಾದ್ರೆ ಎಷ್ಟು ಬಂಧುಗಳಾಗಿದೆ? ಮುಸ್ಲಿಂ ಸಮುದಾಯದ ಯಾವ ಸುದ್ದಿಗಳನ್ನು ಕೂಡ ಬಿತ್ತರ ಮಾಡಬಾರ್ದಾ ಸರ್? ನರೇಂದ್ರ ಮೋದಿ ಅನ್ವರ್ ಸರ್ ದಿವಸ ಇಡೀ ರೋಡ್ಗಳನ್ನು ಬ್ಲಾಕ್ ಮಾಡಿತ್ತಲ್ಲ, ಏನು ಮಾಧ್ಯಮಗಳ ಕಣ್ಣು ಕುರುಡಾಗಿತ್ತ? ಅಲ್ಲ ಅನ್ವರ್ ಸರ್, ಹಾಗಾದ್ರೆ ಮುಸ್ಲಿಂ ಸಮುದಾಯದ ಯಾವ ಸುದ್ದಿಗಳನ್ನು ಕೂಡ ಮಾಧ್ಯಮಗಳು ಬಿತ್ತರ ಮಾಡಬಾರ್ದಾ? ಇಲ್ಲ, ಮುಸ್ಲಿಂ ಸಮುದಾಯದ ಯಾವೊಂದು ಸುದ್ದಿಗಳನ್ನ ಕೂಡ ಮಾಧ್ಯಮದವರು ಬಿತ್ತರ ಮಾಡಬಾರ್ದಾ? ಹಾಗಾದ್ರೆ ಬಿತ್ತರ ಮಾಡಬೇಕು, ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿಕೊಂಡು ಬಿತ್ತರ ಮಾಡಬಾರ್ದು. ಇಲ್ಲ ಇಲ್ಲ, ನಾವುಗಳ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಿಲ್ಲ. ಪೊಲೀಸರು ಸುಮೋಟೋ ಕೇಸ್ ದಾಖಲು ಮಾಡಿದ್ದಾರೆ. ಸರಿ ಅಂತ ಹೇಳಿ ರಸ್ತೆಯಲ್ಲಿ ನಮಾಜ್ ಮಾಡಿದ್ದು ಸರಿ ಅಂತ ಹೇಳಿ ನಾವು ಅದನ್ನು ಸಮರ್ಥಿಸುವುದಲ್ಲ. ಒಂದು ಸಂದರ್ಭದಲ್ಲಿ ಅದು ಆಗಿ ಹೋಗಿದೆ. ಅದನ್ನು ಏನು ಮಾಡಬೇಕು? ಅದನ್ನು ಆ ರೀತಿಯಲ್ಲಿ ಮುಸಲ್ಮಾನರು ಬೇಕು ಅಂತ ಚಾಲೆಂಜ್ ಮಾಡಿಕೊಂಡು ರಸ್ತೆಯಲ್ಲಿ ನಮಾಜ್ ಮಾಡಿದ್ದಾರೆ, ಏನೋ ಮಾಡಿದ್ದಾರೆ. ಎಲ್ಲ ಮಾಧ್ಯಮಗಳಲ್ಲ, ಕೆಲವು ಮಾಧ್ಯಮಗಳು ಈ ರೀತಿಯಾದಂತಹ ಇಸ್ಲಾಮೋಫೋಬಿಯಾವನ್ನು ಮಾಡ್ತಾ ಇದೆ. ಇದರ ವಿರುದ್ಧ ಮತ್ತೊಂದು, ಇವತ್ತು ಇಲ್ಲಿ ಕೇಸನ್ನು ರದ್ದು ಮಾಡಿದ ಕೂಡಲೇ ಇಲ್ಲಿ ಬಜರಂಗ ದಳದ ನಾಯಕರನ್ನು ಸಂತೃಪ್ತಿಪಡಿಸಲಿಕ್ಕೆ ಬೇಕಾಗಿ ನಮ್ಮ ರಾಜ್ಯ ಸಮಿತಿಯ ಮುಖಂಡರಾದಂತಹ ರಿಯಾಜ್ ಕಡಂಬೂರ್ ಅವರ ಮೇಲೆ 107 ಪ್ರಕರಣವನ್ನು ದಾಖಲಿಸಿಕೊಂಡು ನೋಟಿಸ್ ನೀಡಿದ್ದಾರೆ. ಏನವರು ಹೇಳಿದ್ದಾರೆ? ಶರಣ್ ಪಂಪಲ್ಲಿ ಏನು ಹೇಳಿದ್ದಾರೆ? ಅಲ್ಲಿ ಬಂದು ನಾವು ಹಲಿಮಾನ್ ಚಾಲೀಸ ಮಾಡ್ತೇವೆ, ನಾವು ಮಸೀದಿಗೆ ದಾಳಿ ಮಾಡ್ತೇವೆ ಅಂತ. ಅದಕ್ಕೆ ಇವರು ಏನು ಉತ್ತರ ಕೊಟ್ಟಿದ್ದಾರೆ? ನೀವು ಮಸೀದಿಗೆ ದಾಳಿ ಮಾಡಿದ್ರೆ ನಾವು ಕೈ ಕಟ್ಟಿಕೊಂಡು ಕೂತ್ಕೊಳ್ಳುವುದಿಲ್ಲ. ಇದು ತಪ್ಪ? ಈ ಹೇಳಿಕೆ ಮತ್ತೆ ಅವರು ದಾಳಿ ಮಾಡುವಾಗ ನಾವು ನೋಡಿಕೊಂಡು ನಿಲ್ಬೇಕಾ? ಇದನ್ನು ಇಟ್ಟುಕೊಂಡು ನಾವು ನಾಳೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಮಂಗಳೂರಲ್ಲಿ. ಇದು ರಿಪೀಟ್ ಆಗಬಾರ್ದು. ಮಂಗಳೂರಲ್ಲಿ ಎಲ್ಲಾ ಧರ್ಮ, ಎಲ್ಲಾ ಜಾತಿ, ಎಲ್ಲಾ ಮತ, ಎಲ್ಲಾ ಪಕ್ಷದವರು ಕೂಡ ಮುಕ್ತವಾಗಿ ಅವರ ಆಚರಣೆಗಳನ್ನು ಮಾಡಬೇಕು. ಅದರಲ್ಲಿ ಯಾರಿಗೆ ಆಕ್ಷೇಪ ಇಲ್ಲ. ಗಂಟೆಗಳ ಕಾಲ, ದಿವಸಗಳ ಕಾಲ ಶೋಭಾಯಾತ್ರೆ ಹೋಗುವಾಗ ರಸ್ತೆಗಳು ಬಂದ್ ಆಗ್ತದೆ, ನಮ್ಗೆ ಆಕ್ಷೇಪ ಇಲ್ಲದು. ಅದು ಬೇಕು. ಮಂಗಳೂರಿನಂತಹ ಒಂದು ಜಾಗದಲ್ಲಿ ಅದು ಬೇಕು. ಅದು ಈ ದೇಶದ ಸಂಸ್ಕೃತಿ ಮತ್ತು ಈ ದೇಶದ ಸೊಬಗು. ಅದನ್ನು ಪ್ರಶ್ನಿಸಬಾರ್ದು. ನಾವು ಅದನ್ನು ಪ್ರಶ್ನಿಸುವಂತ ಈ ವ್ಯವಸ್ಥೆಯ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.